ಅಧ್ಯಕ್ಷರೇ, ಮಾನ್ಯ ಸದಸ್ಯಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡದೆ 2,95,000 ಕಾರ್ಡ್ಗಳು ಪೆಂಡಿಂಗ್ ಇತ್ತು. ಆ ಕಾರ್ಡ್ಗಳನ್ನು ತಕ್ಷಣ ಪರಿಶೀಲನೆ ಮಾಡಿ APL ಕಾರ್ಡ್ ಯಾವುದು, ಅದರಲ್ಲಿ BPL ಕಾರ್ಡ್ ಯಾವುದು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನ ಕಾರ್ಯಕ್ರಮವನ್ನು ಹಾಕಿಕೊಂಡ್ವಿ. ಇದರ ಪ್ರಕಾರ ಇಲ್ಲಿವರೆಗೂ ಕೂಡ 57,000 ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ. 2,95,000 ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್ ಸ್ಥಳ ತನಿಖೆ ಮಾಡಿ ಈ ತೀರ್ಮಾನ ಮಾಡಬೇಕಾಗಿದೆ. ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ಲರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರ 744 ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದೆ. ಉಳಿದಂತ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ನಾನು ವಾಯ್ದೆ ಕೂಡ ಕೊಟ್ಟಿದ್ದೇನೆ. ಮಾರ್ಚ್ 31 ಒಳಗಡೆ 2,95,000 ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನ ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂತ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ. ಮಾರ್ಚ್ 31 ಒಳಗಡೆ ಎಲ್ಲ 2,95,000 ಕಾರ್ಡ್ ಅನ್ನ ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ. ಎರಡನೇದು ಬಹಳ ಮುಖ್ಯವಾದಂತಹ ವಿಷಯನ ಹೊಸ ಕಾರ್ಡ್ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. BPL ಕಾರ್ಡ್ ಕೂಡ ಹೊಸದು ಕೊಡಕ್ಕೆ ಅನಾನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಈ 31 ಒಳಗಡೆ ಸಂಪೂರ್ಣವಾಗಿ ಇವನು ವಿಲೇ ಮಾಡಿ ಅದಾದ ಮೇಲೆ ಮತ್ತೆ ಹೊಸದಾಗಿ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದರಲ್ಲಿ ನಮ್ಮ ಸಭಾಧ್ಯಕ್ಷರೇ ಕೇಳಿದ್ರು, APL ಕಾರ್ಡ್ ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ, APL ಕಾರ್ಡ್ ಕೊಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರು ಕೂಡ ಕೇಳಿದ್ರು. ಏಪ್ರಿಲ್ 1ನೇ ತಾರೀಕಿನಿಂದ BPL ಆಗಲಿ APL ಆಗಲಿ ಬಂದಂತ ಎಲ್ಲಾ ಕಾರ್ಡ್ಗಳು ಕೂಡ ಆ ಕಾರ್ಡ್ಗಳು ಕೂಡ ಲೇಟ್ ಮಾಡದೆ ಅದನ್ನು ಕೂಡ 3 ತಿಂಗಳೊಳಗಡೆ ಬಂದಂತ ಅರ್ಜಿಗಳನ್ನು, ಒಂದೊಂದು ತಿಂಗಳಲ್ಲಿ ಬಂದ ಅರ್ಜಿಗಳನ್ನು ಇನ್ನೊಂದು ತಿಂಗಳು, ಇವತ್ತು ಏಪ್ರಿಲ್ ಎಂಡ್ ವರೆಗೂ ಬಂದಿದ್ದನ್ನ ಮೇ ಎಂಡ್ ಒಳಗಡೆ ಫೈಸಲ್ ಮಾಡುವಂತದನ್ನ ಒಂದು ಡಿಸ್ಕಷನ್ ಮಾಡಿದ್ದೀವಿ. ಆ ಪ್ರಕಾರ ಮಾಡ್ತೀವಿ. 2,95,000 ಕಾರ್ಡ್ ಪರಿಶೀಲನೆ ಮಾಡಿ ಫೈಸಲ್ ಆದ ತಕ್ಷಣ ಈ ಎರಡೂ ಕಾರ್ಡ್ಗಳು APL ಆಗ್ಬೋದು, BPL ಆಗ್ಬೋದು, ಅದನ್ನ ನಾವು ಏಪ್ರಿಲ್ 1ರಿಂದ ಪ್ರಾರಂಭ ಮಾಡ್ತೀವಿ. ಇದನ್ನು ಫೈಸಲಾಗಬೇಕಾಗಿದೆ. ಅಲ್ಲಿವರೆಗೂ ನನಗೆ ಟೈಮ್ ಬೇಕಾಗಿದೆ. ಅದನ್ನು ಮಾಡ್ತೀನಿ ಅನ್ನೋ ಮಾತನ್ನ ಸಭೆಗೆ ಹೇಳ್ತೀನಿ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ನಾನು ಆಶ್ವಾಸನೆ ಕೊಡ್ತೀನಿ. ಇಲ್ಲ, ನಾನು ಕೇಳಿದ್ದು 34 ರೂಪಾಯಿ ಏನು ನಾವು